ಈಗ ಜಿಬಿಎನಿಂದ ಮತ್ತೊಂದು ಮೆಗಾ ಆಪರೇಷನ್ಗೆ ಸಜ್ಜಾಗಿರೋದೀಗ ರಸ್ತೆ ಮತ್ತು ಸಾರ್ವಜನಿಕರ ಸ್ಥಳಗಳಲ್ಲಿ ವಾಹನಗಳೇನಾದರೂ ಕೂಡ ಇದ್ರೆ ಅದನ್ನ ಜಪ್ತಿ ಮಾಡ್ತಾರೆ. ಸುಮಾರು ವರ್ಷಗಳಿಂದ ಸುಮಾರು ತಿಂಗಳಿಂದ ಪಾರ್ಕಿಂಗ್ನಲ್ಲೇ ಹಾಕಿರ್ತೀರಲ್ಲ ಅಂತ ವಾಹನಗಳಿಗೆ ಈಗ ಶಾಕ್ ಕೊಡ್ತಾರೆ ಅಧಿಕಾರಿಗಳು. ಅನಾಥವಾಗಿ ಪಾರ್ಕ್ ಮಾಡಿದ ವೆಹಿಕಲ್ಗಳ ಜಪ್ತಿ ಗ್ಯಾರಂಟಿ. ಸುಮಾರು ವರ್ಷಗಳಿಂದ ರಸ್ತೆ ಬದಿ ನಿಲ್ಲಿಸಿದ್ದ ವಾಹನಗಳನ್ನು ಸೀಸ್ ಮಾಡ್ತಾರೆ. ಜಿಬಿಎ ಕಾಯ್ದೆ 2024 ಸೆಕ್ಷನ್ 324 ಅನ್ವಯ ವಾಹನ ಜಪ್ತಿ ಆಗುತ್ತೆ. ಜುಲೈ 10ರಿಂದ ಅನಾಥ ವಾಹನಗಳ ತೆರವು ಕಾರ್ಯ ಶುರುವಾಗುತ್ತೆ. 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂಥ ವಾಹನಗಳನ್ನು ತೆರವು ಮಾಡೋದಕ್ಕೆ ಈಗ ಸಜ್ಜಾಗಿರೋದು. ಒಂದು ಕಡೆ ಈಗಾಗಲೇ ಫುಟ್ಪಾತ್ ಹಾವಳಿ ಇತ್ತಲ್ಲ, ಅದನ್ನು ಕಂಪ್ಲೀಟ್ ಆಗಿ ಒತ್ತುವರಿ ಕಾರ್ಯವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಬೆಂಗಳೂರು ಸೌಂದರ್ಯಕ್ಕೆ ಅಡ್ಡಿಯಾಗಿರುವಂಥ ಹಳೇ ವಾಹನಗಳು, ಇದರ ಜೊತೆಗೆ ತಿಂಗಳುಗಳ ಗಟ್ಟಲೆ ನಿಲ್ಲಿಸಿರುವಂಥ ವಾಹನಗಳಿದೆಯಲ್ಲ, ಅವೆಲ್ಲವನ್ನೂ ಕೂಡ ಈಗ ಸೀಸ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. 5 ನಗರ ಪಾಲಿಕೆಯಲ್ಲೂ ಕೂಡ ಟ್ರಾಫಿಕ್ ಪೊಲೀಸ್ನವರು ಆಪರೇಷನನ್ನು ಮಾಡ್ತಾರೆ. ಇದರ ಜೊತೆಗೆ 7 ದಿನಗಳ ಕಾಲಾವಕಾಶವನ್ನು ಕೊಡ್ತಾರೆ. ಅದಕ್ಕೂ ಮುಂಚೆ ಏನಾದರೂ ಕೂಡ ಎತ್ಕೊಂಡಿಲ್ಲ ನೀವು ವಾಹನವನ್ನು ಅಂತ ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ವಾಹನ ಜಪ್ತಿ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಶಶಿಧರ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ವತಿಯಿಂದ ಕಳೆದ ಒಂದು 8-9 ದಿನಗಳಿಂದಲೂ ಕೂಡ ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಿರಂತರವಾಗಿ ನಡೀತಿದೆ. ಅದಾದ ನಂತರ ಮತ್ತೊಂದು ಮೆಗಾ ಆಪರೇಷನ್ಗೆ ಜಿಬಿಎ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ನಾಳೆಯಿಂದ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಂತ ಬಿಡಾಡಿ ವಾಹನಗಳು, ಅದೇ ರೀತಿಯಲ್ಲಿ ಅನಾಥ ವಾಹನಗಳಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಜಿಬಿಎ ಮತ್ತೆ ಟ್ರಾಫಿಕ್ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಏನಂತಂದ್ರೆ ಈಗ ಸದ್ಯಕ್ಕೆ ನಾನು ಎಕ್ಸಾಂಪಲ್ ಈಗ HMT ರಸ್ತೆಯಲ್ಲಿದ್ದೀನಿ. ಇದು ಯಶವಂತಪುರದಲ್ಲಿರುವಂತ HMT ರಸ್ತೆ. ಇದು BL ಇಂದ ನೆಕ್ಸ್ಟ್ BL HMT ವರೆಗೂ ಕೂಡ ಹೋಗುವಂತ ಇದು ಪ್ರಮುಖ ರಸ್ತೆ MS ರಾಮಯ್ಯ. ಈ ರಸ್ತೆಯಲ್ಲೂ ಕೂಡ ಸುಮಾರು ವರ್ಷಗಳಿಂದ ರಸ್ತೆ ಪಕ್ಕದಲ್ಲಿ ಹಳೆ ಗಾಡಿಗಳನ್ನ ನಿಲ್ಸಿದ್ದಾರೆ. ಇದರ ಮಾಲೀಕರು ಯಾರಂತ ಕೂಡ ಗೊತ್ತಿಲ್ಲ. ಇದರಿಂದ ಫುಟ್ಪಾತ್ ಅನ್ನ ಯಾರು ಕೂಡ ಬಳಕೆಯನ್ನು ಮಾಡೋದಕ್ಕಾಗ್ತಲ್ಲ. ಯಾವಾಗ ಅನಾಥ ವಾಹನಗಳನ್ನ ಇಲ್ಲಿ ನಿಲ್ಸಿರ್ತಾರೋ ಅದರಿಂದ ಒಂದಷ್ಟು ಜನ ಸಾರ್ವಜನಿಕರು ಕಸವನ್ನು ಕೂಡ ತಂದು ಹಾಕಿರ್ತಾರೆ. ಇದರಿಂದ ಪಾದಚಾರಿ ಮಾರ್ಗ ಸಾಕಷ್ಟು ಪ್ರಮಾಣದಲ್ಲಿ ಹಾಳಾಗಿದ್ದು ಅಲ್ಲಿ ಸುಗಮವಾಗಿ ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಕೆಲವೊಂದಷ್ಟು ಜನ ಡಬ್ರೀಸ್ ಆಗಿರ್ಬೋದು, ಕಸ ಇಂಥವನ್ನೆಲ್ಲವನ್ನು ಕೂಡ ತಂದು ಸುರಿದಿರುವಂತ ಪ್ರಸಂಗ. ಇಂಥ ವಾಹನಗಳನ್ನ ಎಲ್ಲ 5 ಪಾಲಿಕೆಯ ಅಧಿಕಾರಿಗಳು, ಅದೇ ರೀತಿ ಕೂಡ ಟ್ರಾಫಿಕ್ ಪೊಲೀಸರು ಇವರು ಒಟ್ಟಾಗಿ ಎಲ್ಲ ಕೂಡ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಈ ಒಂದು ವೆಹಿಕಲ್ಸ್ ಅನ್ನ ಮೇಲೆ ಒಂದು ನೋಟಿಸ್ ಅನ್ನ ಅಂಟಿಸ್ತಾರೆ. ನೋಟಿಸ್ ಅನ್ನ ಅಧಿಕೃತವಾಗಿ ಅಂಟಿಸಿದ ನಂತರ 7 ದಿನಗಳ ಕಾಲ ಅವ್ರಿಗೆ ವಾಹನದ ಮಾಲೀಕರಿಗೆ ಕಾಲಾವಕಾಶನ ಕೊಟ್ಟಿರ್ತಾರೆ. ಆ 7 ದಿನ ಒಳಗಡೆ ಇವರು ನಾಳೆಯಿಂದಲೇ ಬಂದು ಆ ವೆಹಿಕಲ್ಸ್ ಅನ್ನ ಅವರು ತೆಗೆದುಕೊಂಡು ಹೋಗ್ಬೇಕು. ಇಲ್ಲವಾದ್ರೆ ಜಿಬಿಎ ಇಂದ ಟೋಯಿಂಗ್ ಅನ್ನ ಮಾಡ್ತಾರೆ. ಟೋಯಿಂಗ್ ಅನ್ನ ಮಾಡಿ ಅದಕ್ಕೆ ದಂಡವನ್ನು ಕೂಡ ವಿಧಿಸ್ತಾರೆ. ಆಗ್ಲೂ ಕೂಡ ಬಂದು ಅವರು ಬಿಡಿಸ್ಕೊಂಡು ಹೋಗ್ಬೋದು. ಆಗ್ಲೂ ಏನಾದ್ರೂ ಬಂದಿಲ್ಲ ಅಂತಂದ್ರೆ ಇಂಥ ವಾಹನಗಳನ್ನ ಜಪ್ತಿ ಮಾಡಿದಂತ ವಾಹನಗಳನ್ನ ಅವು ಹರಾಜಗಾಗಿ ಸಾರ್ವಜನಿಕರು ಯಾರು ಬೇಕಾದ್ರೂ ಬಂದು ಈ ವಾಹನಗಳನ್ನ ಖರೀದಿ ಮಾಡುವಂತ ಅವಕಾಶವನ್ನ ಜಿಬಿಎ ಕಲ್ಪಿಸಿಕೊಟ್ಟಲಾಗಿದೆ. ಹೀಗಾಗಿ ಆಪರೇಷನ್ 2.0 ಫುಟ್ಪಾತ್ ಅನ್ನ ಒತ್ತುವರಿ ತೆರವು ಮಾಡೋದಕ್ಕೆ ಕೃಷ್ಣ ಬೈರೇಗೌಡರು ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಯಾರಾದ್ರೂ ಸುಮಾರು ವರ್ಷಗಳಿಂದ ರಸ್ತೆ ಬದಿಯಲ್ಲಿ ಮತ್ತೆ ಫುಟ್ಪಾತ್ ನಲ್ಲಿ ಯಾರಾದ್ರೂ ಅನಧಿಕೃತವಾಗಿ ಪಾರ್ಕಿಂಗ್ ಅನ್ನ ಮಾಡಿದ್ರೆ ಈಗಲೇ ವಾಹನ ಮಾಲೀಕರು ಎಚ್ಚೆತ್ತುಕೊಂಡು ನಿಮ್ಮ ವಾಹನಗಳನ್ನ ತೆಗೆದುಕೊಂಡು ಹೋಗಿ. ಇಲ್ಲ ಅಂತಂದ್ರೆ ದೊಡ್ಡ ಮಟ್ಟದ ದಂಡದ ಜೊತೆಗೆ ವಾಹನವನ್ನು ಕೂಡ ಕಳೆದುಕೊಳ್ಳುವಂತ ಪರಿಸ್ಥಿತಿ ಜಿಬಿಎ ವ್ಯಾಪ್ತಿಯಲ್ಲಿ ನಡೆಯುತ್ತೆ. ಹೀಗಾಗಿ ನಾಳೆಯಿಂದ ಏನು ಫುಟ್ಪಾತ್ ನಲ್ಲಿ ನಿಂತಿರುವಂತಹ ವಾಹನಗಳನ್ನ ಜಪ್ತಿ ಯಾವ ರೀತಿಯಾಗಿ ನಡೆಯುತ್ತೆ, ಅದಕ್ಕೆ ಸಾರ್ವಜನಿಕರು ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಮಲ್ಲನಹಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.